ಭಾವಸಾರ ಕ್ಷತ್ರಿಯ ಸಮಾಜದಿಂದ ಬೃಂದಾಳಿಗೆ ಸನ್ಮಾನ. ನಗರದ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಪಡೆದ ವಿದ್ಯಾರ್ಥಿನಿ ಬೃಂದಾಳನ್ನ ಅಭಿನಂದಿಸಿ ಸನ್ಮಾನಿಸಲಾಯಿತು. ಭಾವಸಾರ ಕ್ಷತ್ರಿಯ ಸಮಾಜದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಪಿಸ್ಸೆ ಅವರು ಮಾತನಾಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ, ಅದರಲ್ಲಿ ಕೂಡ ಭಾವಸಾರ ಕ್ಷತ್ರಿಯ ಸಮಾಜದ ವಿದ್ಯಾರ್ಥಿನಿ ರಾಜ್ಯಕ್ಕೆ ಮೊದಲ ಸ್ಥಾನವನ್ನು ಗಳಿಸಿದ್ದು ಚಿಕ್ಕಮಗಳೂರು ಜಿಲ್ಲೆಗಷ್ಟೇ ಅಲ್ಲದೆ ನಮ್ಮ ಸಮಾಜಕ್ಕೂ ಕೂಡ ಗೌರವ ತರುವ ವಿಷಯ ಎಂದು ಬೃಂದಾಳನ್ನ ಸನ್ಮಾನಿಸಿ ಮಾತನಾಡಿದರು. ಈ ರೀತಿ ಒಂದು ವಿದ್ಯಾರ್ಥಿನಿ ಇದ್ದು ಈ ರೀತಿ ಅವರ ಸತ್ಯವನ್ನು ಶಿಸ್ತಿನಿಂದ ಅವರ ತಂದೆ ತಾಯಿ ಮಾಡ್ತಕ್ಕಂಥ ಒಂದು ಶ್ರಮ, ಆ ಫಲನ ನೀನು ಇಲ್ಲೇ ತೋರಿಸ್ತಾ ಇದ್ದೀನಿ ಅನ್ನೋದೊಂದು ಮೆಸೇಜ್ ಪಾಸ್ ಆಗುತ್ತೆ ಇಡೀ ನಮ್ಮ ಭಾವಸಾರ ಕುಟುಂಬಕ್ಕೆ. ನಿಜವಾಗ್ಲೂ ಭಾಳ ಹೆಮ್ಮೆ ಪಡುವಂಥದ್ದು. ಒಂದು ಕಡೆ, ಇನ್ನೊಂದು ಕಡೆ ಏನಪ್ಪ ಅಂತ ಹೇಳಿದ್ರೆ ನಿನ್ನ ಉದ್ದೇಶ, ನಿನ್ನ ಗುರಿ ಇದೆಲ್ಲ ಈಗಿನಲ್ಲೇ ನೀನು ಡೆವಲಪ್ ಮಾಡ್ಬೋದು. ಈಗಿರೋ ಟೆಕ್ನಾಲಜಿ, ಈಗಿರೋ ಅಡ್ವಾನ್ಸ್ ಟೆಕ್ನಾಲಜಿಗೆ ಎಲ್ಲ ನೀವು ಮಾಡಿದ್ರೆ ಆಗುತ್ತೆ. ಮತ್ತು ನಿನ್ನ ಗುರಿ ಏನಿರಬೇಕು ಅಂತ ಹೇಳಿದ್ರೆ, ನಮ್ಮ ಜನಾಂಗದಲ್ಲಿ IAS, IPS, IRS ಅದನ್ನು ಭಾಳ ವಿರಳ ಇದೆ. ಒಂದಿಬ್ಬರು ಆಗಿದ್ದಾರೆ ಅಷ್ಟೇ. ಅದು ಏನು ಹೆಣ್ಮಕ್ಳಿಗೆ, ಒಂದು ಮೈಸೂರು, ಇನ್ನೊಬ್ಬರು, ಇಬ್ಬರು ಮೈಸೂರವರು. ನಗರಸಭೆಯ ಮಾಜಿ ಉಪಾಧ್ಯಕ್ಷರಾದ ಅನು ಮಧುಕರ್ ಮಾತನಾಡಿ, ನಮ್ಮ ಸಮಾಜದ ವಿದ್ಯಾರ್ಥಿನಿ ಇಂದು ರಾಜ್ಯಕ್ಕೆ ನಮ್ಮ ಸಮಾಜದ ಹೆಸರನ್ನ ಎತ್ತಿ ಹಿಡಿಯುವಂತೆ ಮಾಡಿರುವುದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಷಯ. ಈ ಹುಡುಗಿಯ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹಾರೈಸಿ ಮಾತನಾಡಿದರು. ನಮ್ಮ ಸಮಾಜದ ಮೊದಲ ಬಾರಿಗೆ ರಾಜ್ಯಕ್ಕೆ ಹೆಸರನ್ನು ತಂದುಕೊಟ್ಟಂತಹ ನಮ್ಮ ಸಮಾಜದ ಸಹ ಅಭಿನಂದನೆ ಹೇಳ್ತಾ ಇದ್ದೀನಿ. ಅವರು ಅವ್ರಿಗೆ ಮಾತ್ರ ಅದು ಹೆಸರು ತಂದುಕೊಟ್ಟಿಲ್ಲ, ನಮ್ಮ ಇಡೀ ಸಮಾಜಕ್ಕೆ ಒಂದೊಳ್ಳೆ ಮಾದರಿ ಅಂತ ಹೆಸರು ತಂದುಕೊಟ್ಟಿದ್ದಾರೆ. ಅವರಿಗೆ ಮುಂದಿನ ಭವಿಷ್ಯ ಉಜ್ವಲವಾಗಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಉಪಾಧ್ಯಕ್ಷರಾದ ಸತ್ಯನಾರಾಯಣ ಮಾತನಾಡಿ, ನಮ್ಮ ಸಮಾಜ ಹೆಮ್ಮೆ ಪಡುವಂತಹ ಸಾಧನೆಯನ್ನ ಮಾಡಿರುವ ಬೃಂದ ಬರೀ ಓದಿನಷ್ಟೇ ಅಲ್ಲದೆ ಸಮಾಜಮುಖಿ ಚಿಂತನೆಯೊಂದಿಗೆ ಉತ್ತಮ ನಾಯಕಿಯಾಗಿ ಹೊರಹೊಮ್ಮಲಿ ಎಂದು ಆಶಿಸಿ ಮಾತನಾಡಿದರು. IAS, IPS ಇನ್ನೊಂದು ಎನಿಥಿಂಗ್ ಒಂದು ಗುರಿ ಇಟ್ಕೊಂಡಿದೆ ಅಂತ ಓದಿದ್ರೆ ಯಾವತ್ತೂ ಇದಲ್ದೇ ಏನು ಎಲ್ಲರೂ ಹೊಗಳ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ. ಯಾವಾಗಲೂ ಹೊಗಳಿದ್ರು ಅಂತ ಕೇಳ್ಬಿಟ್ಟಿದೆ, ನಿಗ್ಗೋದು ಇಲ್ಲದೆ ಇದ್ದ ಕೂಗೋದು, ಇದು ಆಗೋದು ಬೇಡ ಅನ್ನೋದನ್ನ ನಾನು ಇನ್ನೂ ಒಂದ್ಸಲ ಹೇಳ್ತೀನಿ. ಶಿಕ್ಷಕ ರಮೇಶ್ ಬೊಂಗೊಳೆ ಮಾತನಾಡಿ, 9 ಲಕ್ಷ ವಿದ್ಯಾರ್ಥಿಗಳು SSLC ಪರೀಕ್ಷೆಯನ್ನ ಬರೆದಿದ್ದು ಅವರ ಕುಟುಂಬದವರೆಲ್ಲರೂ ಕೂಡ ಸೇರಿ 56 ಲಕ್ಷ ಜನರಿದ್ದು ಅವರೆಲ್ಲರ ಬಾಯಲ್ಲೂ ಕೂಡ ಬೃಂದಾಳದ್ದೇ ಮಾತುಕತೆ. ಮುಂದೆ ಅವಳಂತೆ ಅಂಕಗಳನ್ನ ಗಳಿಸಿ ಎಂದು ತಮ್ಮ ಮಕ್ಕಳನ್ನ ಪ್ರೇರೇಪಿಸುತ್ತಿದ್ದು ನಮ್ಮ ಸಮಾಜಕ್ಕೆ ಇಂತಹ ಸದಾವಕಾಶ ದೊರಕಿಸಿಕೊಟ್ಟ ಬೃಂದಾಳ ಪೋಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಕೇವಲ ಭಾವಸಾರ ಕ್ಷತ್ರಿಯ ಸಮಾಜಕ್ಕೆ ಮಾತ್ರ ಮಗಳಾಗಿಲ್ಲ, ಇಡೀ ಕರ್ನಾಟಕದ ಮನೆಗಳಲ್ಲಿಯೂ ಸಹ ಅವಳ ಹೆಸರು ಮೊಳಗ್ತಾ ಇದೆ ಅಂತಂದ್ರೆ ಅತಿಶಯೋಕ್ತಿ ಏನಲ್ಲ. SSLC ನಾನು ಹೈಸ್ಕೂಲ್ ಟೀಚರ್ ಆಗಿರೋದ್ರಿಂದ 9 ಲಕ್ಷ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ವಿ. ಆ 9 ಲಕ್ಷ ವಿದ್ಯಾರ್ಥಿಗಳ ಕುಟುಂಬವನ್ನೆಲ್ಲ ಸೇರಿಸಿದಾಗ ಹೆಚ್ಚು ಕಡಿಮೆ 50 ಲಕ್ಷ ಜನ ಆಗ್ತಾರೆ. ಆದರೆ 50 ಲಕ್ಷ ಜನ ಇಲ್ಲಿ ಬಹಳ ಮುಖ್ಯ ಆಗೋದಿಲ್ಲ. ಆ 50 ಲಕ್ಷ ಜನರ ಮನೆಗಳಲ್ಲಿ ಬೃಂದಾಳ ಹೆಸರು ಏನು ಮೊಳಗ್ತಾ ಇದೆ, ಅದು ಕೇವಲ ಹೆಸರು ಮಾತ್ರ ಅಲ್ಲ, 4 ದಿನಕ್ಕೆ ಮಾತ್ರ ಅದು ನಿಂತು ಸ್ಟಾಪ್ ಆಗುವಂಥದ್ದಲ್ಲ. ಬೃಂದಾಳ ಹಾಗೆ ನೀನು ಓದಬೇಕು ಅಂತಕ್ಕಂಥ ಮೋಟಿವೇಟ್ ಮಾಡ್ತಕ್ಕಂಥ ಮಾತುಗಳಿದಾವಲ್ಲ, ಅದು ಬಹಳ ದಿನಗಳ ತನಕ ಸಹ ಅದು ಅಲೆಯಾಗಿ ಸಾಗ್ತಾ ಹೋಗುತ್ತೆ. ಕರ್ನಾಟಕದಲ್ಲಿ ನೋಡಿದ್ರೆ ಪ್ರಥಮ ವ್ಯಕ್ತಿ ಒಬ್ಬರು, ಇಬ್ಬರು, ಇನ್ನೊಬ್ರು, 3, 4 ಈ ಥರ ಹೆಚ್ಚಿಗೆ ಆಗ್ತಾ ಇದೆ. ಅವೆಲ್ಲ ನಾನು ಅದೇ ಹೇಳ್ತಾ ಇದ್ದೆ, ನಮ್ಮ ಜನಾಂಗ ಯಾವುದೇ ಫೀಲ್ಡಲ್ಲಿ ಬಿಟ್ಟರೂ ಅದರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗತಕ್ಕಂಥ ಶಕ್ತಿ ಈ ಭಾವಸಾರ ಜನಾಂಗಕ್ಕಿದೆ. ಸಾರಿ, ತುಂಬಾ ಕಾಯಿಸಿದೀವಿ. ಇಲ್ಲ, ನನ್ನ ಹೆಸರು ಬೃಂದ ಅಂತ. ಒಬ್ಬ ಮಂಜುನಾಥ್ ಬಿಗಿ, ಅಮ್ಮಚ್ಚಿ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ನನ್ನ ಓದಿಗೋಸ್ಕರ. ನಾನು ಇಲ್ಲಿ ನಿಂತು ನೀವು
ಇಷ್ಟೆಲ್ಲ ಹೊಗಳತ್ತಿದ್ರಲ್ಲ, ಇದೆಲ್ಲ ಇವರೇ ಕಾರಣ ಇದಕ್ಕೆಲ್ಲ. ನನ್ನ ಸಪೋರ್ಟ್ ಮಾಡಿರೋ ನನ್ನ ಟೀಚರ್ಸ್ ಆಗಿರ್ಬೋದು, ಎಲ್ಲರಿಗೂ ಇವತ್ತು ಥ್ಯಾಂಕ್ಸ್ ಹೇಳಬೇಕು. ಇಲ್ಲಿ ತನಕ ನನ್ನನ್ನು ತಂದು ನಿಲ್ಲಿಸಿರೋಕ್ಕೆ ಅವರೇ ತುಂಬ ಕಾರಣ. ನಂಗೆ ತುಂಬ ಹಠ ಇತ್ತು ಈ ಥರ ನಾನು ಸಾಧಿಸಬೇಕು ಅಂತ. ನನಗೆ ಖುಷಿ ಇದೆ ಇವಾಗ ಸಾಧಿಸೋದಕ್ಕೆ. ಅದಕ್ಕೆ ಕಾರ್ಯಕ್ರಮದಲ್ಲಿ ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾದ ಮಂಜುನಾಥ್ ದಾವಸ್ಕರ್, ಬೃಂದಾ ಪೋಷಕರಾದ ಮಂಜುನಾಥ್ ಅರ್ಶಿಣಿ, ಬಿಜೆಪಿ ಮುಖಂಡರಾದ ಮಧುಕರ್, ರಾಜ್ಯ ಕಾರ್ಯದರ್ಶಿ ಸುದರ್ಶನ್ ಮುಂತಾದವರು ಹಾಜರಿದ್ದರು.